ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 144 ಸೆಕ್ಷನ್ ಮಧ್ಯ ರೈತರ ಪಾದಯಾತ್ರೆ ತಡೆ, 160 ರೈತರ ಬಂಧನ. ಭೂ ಹಕ್ಕಿಗಾಗಿ ನಿಲ್ಲದ ಹೋರಾಟ, ಜಿಂದಾಲ್ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಭೂನೆಲೆ ನಿಗದಿ ಇಲ್ಲದಿದ್ದರೆ ಭೂಮಿ ವಾಪಸ್, ರೈತರ ಎಚ್ಚರಿಕೆ. ಸಂಡೂರು ತಾಲೂಕಿನಲ್ಲಿ ಭೂ ಸಂತ್ರಸ್ತರ ರೈತರ ಹೋರಾಟ ತೀವ್ರಗೊಂಡಿದೆ. ಕೆಐಎಡಿಬಿ ಮತ್ತು ಜಿಂದಾಲ್ ಕಂಪನಿಗಳ ವಿರುದ್ಧ ಅಕ್ರಮ ಶಾಮೀಲು ಆರೋಪಿಸಿ ರೈತರು ಪಾದಯಾತ್ರೆ ನಡೆಸಲು ಮುಂದಾದ ವೇಳೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಭೂಸಂತರ ರೈತರ ಹೋರಾಟ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸೇರಿದಂತೆ ಹಲವು ಪ್ರಗತಿಪರ, ದಲಿತ ಪರ, ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ 2 ದಿನಗಳ ಪಾದಯಾತ್ರೆ ಆಯೋಜಿಸಲಾಗಿತ್ತು. ಈ ಪಾದಯಾತ್ರೆ ಸಂಡೂರು ಶಾಸಕರ ಮನೆಗೆ ತೆರಳಿ ಭೂ ಬೆಲೆ ನಿಗದಿ ಮಾಡಬೇಕು ಅಥವಾ ರೈತರಿಗೆ ಭೂಮಿಯನ್ನ ವಾಪಸ್ ನೀಡಬೇಕು ಎಂಬ ಒತ್ತಾಯದೊಂದಿಗೆ ಆರಂಭಗೊಂಡಿತು. ಆದರೆ ಪ್ರದೇಶದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುವ ಹಿನ್ನೆಲೆ ಪೊಲೀಸರು ಪಾದಯಾತ್ರೆಗೆ ಅವಕಾಶ ನೀಡಲಿಲ್ಲ. ಇದರಿಂದ ರೈತರು ಕುಡುತಿನಿ ಭಾಗದಿಂದ ದೊಡ್ಡ ಆಂಜನೇಯ ದೇವಸ್ಥಾನದವರೆಗೂ ಪಾದಯಾತ್ರೆ ಮುಂದುವರಿಸಲು ಪ್ರಯತ್ನಿಸಿದರು. ಈ ವೇಳೆ ತೋರಣಗಲ್ಲಿನಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡು 123 ರೈತರು ಹಾಗೂ 37 ಮಹಿಳೆಯರು ಸೇರಿದಂತೆ ಒಟ್ಟು 160 ಮಂದಿಯನ್ನ ಬಂಧಿಸಿದರು. ಬಂಧಿತರನ್ನ ತೋರಣಗಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಇರಿಸಲಾಗಿದೆ. ನ್ಯಾಯಾಲಯ ಆದೇಶದಂತೆ ಭೂ ಬೆಲೆ ನಿಗದಿ ಮಾಡಬೇಕು, ಇಲ್ಲವಾದರೆ ನಮ್ಮ ಭೂಮಿಯನ್ನ ವಾಪಸ್ ಕೊಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ರೈತರು ಸರ್ಕಾರದ ನೀತಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ಹೋರಾಟ ನಿರತರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಜೆ ಸತ್ಯಬಾಬು, ಎಂ ತಿಪ್ಪೇಸ್ವಾಮಿ, ಜಂಗ್ಲಿ ಸಾಬು, ರೈತ ಮುಖಂಡರಾದ ಖಾದ್ರಿ, ಬಿವಿ ಗೌಡ, ನಾಗರತ್ನಮ್ಮ, ರುದ್ರಪ್ಪ, ಪಂಪನಗೊಲ್ಲರ್, ಕೃಷ್ಣಪ್ಪ, ರಮೇಶ್, ಮಾರೇಶ್, ಬಾವಿ, ಶಿವಶಿವಕುಮಾರ್, ತಿಮ್ಮಪ್ಪ, ತಿಮ್ಮನಗೌಡ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ಇದರಿಂದ ಸಂಡೂರಿಗೆ ನಡೆಯುತ್ತಿರುವ ಪಾದಯಾತ್ರೆ ಯಶಸ್ವಿಯಾಗಲಿ. ಬಳ್ಳಾರಿ ಎಲ್ಲ ಶಾಸಕರಿಗೆ ಧಿಕ್ಕಾರ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಕೈಗಾರಿಕಾ ಸಚಿವರಿಗೆ ಧಿಕ್ಕಾರ. ಕೈಗಾರಿಕಾ ಸಚಿವರಿಗೆ ಧಿಕ್ಕಾರ. ಕೆಐಎಡಿಬಿ ಕೈಗಾರಿಕಾ ಸಚಿವರಿಗೆ ಧಿಕ್ಕಾರ. ಎಂ ಬಿ ಪಾಟೀಲ್ ಅವರಿಗೆ ಧಿಕ್ಕಾರ. ಏನೇ ಬರಲಿ, ನ್ಯಾಯಾಲಯ ಆದೇಶದಂತೆ ಭೂಬೆಲೆ ಕೊಡಿಲ್ಲವಾದರೆ ನಮ್ಮ ಭೂಮಿಯನ್ನು ವಾಪಸ್ ಕೊಡಿ. ನ್ಯಾಯಾಲಯ ಆದೇಶದಿಂದ ಭೂಬೆಲೆ ಕೊಡಿಲ್ಲವಾದರೆ ನಮ್ಮ ಭೂಮಿಯನ್ನು ವಾಪಸ್ ಕೊಡಿ. ಏನೇ ಬರಲಿ, ಏನೇ ಬರಲಿ. ಬೇಕು ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಉಲ್ಲಂಘನೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಕೆಡಿಬಿಗೆ ಹೇಳಿ ಧಿಕ್ಕಾರ. ಹೋಗ್ತೀನಿ ಬಿಡ್ರಿ, ನಾವು ಕರ್ಕೊಂಡು ಹೋಗಿ
ಸರ್ ಲೇಡೀಸ್ ಸರ್ ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.